ಪ್ರಿಯ ವೀಕ್ಷಕರೇ, ನ್ಯೂಸ್ ಸ್ಟೋರಿ ಚಾನೆಲ್ಗೆ ಸ್ವಾಗತ. ನಟ ಸೈಫ್ ಅಲಿ ಖಾನ್ ಅವರ ಹೈ ಸೆಕ್ಯೂರಿಟಿಯ ಮನೆಯಲ್ಲಿ ಆಘಾತಕಾರಿ ಚೂರಿ ಇರಿತವು ವ್ಯಾಪಕ ಊಹಾಪೋಹಗಳನ್ನು ಹುಟ್ಟುಹಾಕಿದೆ. ಇದು ಹೇಗೆ ಸಾಧ್ಯ? ಇದು ಪಿತೂರಿಯಾ? ಅನೇಕರು ದಾಳಿಯ ನೈಜ ಸ್ವರೂಪವನ್ನು ಪ್ರಶ್ನಿಸಿದ್ದಾರೆ. ಸುಭದ್ರವಾಗಿರುವ ಮನೆಯಲ್ಲಿ ಉನ್ನತ ಪ್ರೊಫೈಲ್ ಸೆಲೆಬ್ರಿಟಿಗಳಿಗೆ ಇಂತಹ ದಾಳಿಯು ಹೇಗೆ ಸಂಭವಿಸಬಹುದು ಎಂಬುದರ ಕುರಿತು ಪ್ರಶ್ನೆ ಉಂಟಾಗಿದೆ. ಬಾಲಿವುಡ್ನಲ್ಲಿ ಇದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿದ್ದಾವೆ. ಇಂದು ಮುಂಜಾನೆ ಮುಂಬೈನ ಬಾಂದ್ರಾ ಪ್ರದೇಶದಲ್ಲಿನ ಸೈಫ್ ಅಲಿ ಖಾನ್ ನಿವಾಸದಲ್ಲಿ ಒಳನುಗ್ಗಿದ ವ್ಯಕ್ತಿಯೊಬ್ಬ 6 ಬಾರಿ ಈದಿದ ನಂತರ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಗಂಭೀರ ಗಾಯಗೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆರೋಪಿಗಳು ಕಳ್ಳತನಕ್ಕಾಗಿ ಸೈಫ್ ಅಲಿ ಖಾನ್ ಮನೆಗೆ ಪ್ರವೇಶಿಸಿದಾಗ ಈ ಘಟನೆ ನಡೆದಿರಬಹುದು ಎಂದು ಊಹಿಸಲಾಗುತ್ತಿದೆ. ಈಗ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸೈಫ್ ಅಲಿ ಖಾನ್ ಅಪಾಯದಿಂದ ಪಾರಾಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ ಮತ್ತು ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಮೀರಜ್ ಉತ್ತಮಿ ಅವರು ಬೆನ್ನುಮೂಳೆಯಿಂದ 2.5 ಇಂಚಿನ ಚಾಕುವನ್ನು ತೆಗೆದುಹಾಕಿದ್ದೇವೆ ಎಂದು ತಿಳಿಸಿದ್ದಾರೆ. ಘಟನೆಯ ಪ್ರಾಥಮಿಕ ತನಿಖೆಯ ಪ್ರಕಾರ ಒಳನುಗ್ಗುವವನು ತನ್ನ ಪ್ರವೇಶವನ್ನು ಬಲವಂತ ಮಾಡಿಲ್ಲ ಅಥವಾ ಸದ್ಗುರುಶರಣ ಕಟ್ಟಡದಲ್ಲಿರುವ ನಟನ 12ನೇ ಮನೆ ಮಾಡಿಯ ಫ್ಲಾಟ್ಗೆ ನುಗ್ಗಿಲ್ಲ, ಆದರೆ ಬಹುಶಃ ರಾತ್ರಿಯ ಕೆಲವು ಸಮಯದಲ್ಲಿ ನುಸುಳಿದ್ದಾನೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಪೊಲೀಸರು ಇದನ್ನು ದರೋಡೆ ಎಂದು ಲೇಬಲ್ ಮಾಡಿದ್ದಾರೆ, ಆದರೆ ಒಳಗಿನಿಂದ ಯಾರೋ ಪಿತೂರಿ ಸಿದ್ಧಾಂತಗಳು ಸೂಚಿಸುತ್ತವೆ. ಇದು ಸರಳವಾದ ದರೋಡೆ ಅಲ್ಲ ಅಥವಾ ಆಕಸ್ಮಿಕ ಅಪಘಾತವೂ ಅಲ್ಲ ಎಂದು ಹಲವಾರು ಮಾತನಾಡುತ್ತಿದ್ದಾರೆ. ಏನೇ ಆಗಲಿ, ಸೈಫ್ ಅಲಿ ಖಾನ್ ಬೇಗನೆ ಚೇತರಿಸಿಕೊಳ್ಳಲಿ ಎಂದು ಬಯಸೋಣ.